ಸೋಮವಾರ ಬೆಳಗ್ಗೆ 8:15ಗೆ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. 7:45ಇಂದ. ಯಾಕಪ್ಪ ಅಂದರೆ ನಾನು ಎದ್ದಿದ್ದೆ ಲೇಟು. ಎದ್ದು ಒಂದು ಸ್ವಲ್ಪ ಹೊತ್ತು ಟೀ ಎಲ್ಲ ಮಾಡಿ ಕುಡಿದು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ಪಾತ್ರೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಟ್ಲಿಲ್ಲ ಅಂದರೆ ನನಗೆ ಆರಾಮಾಗಿ 8 ಗಂಟೆ ಮೇಲೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನು ಟಿಫನ್ ಮಾಡೋ ಹಂಗಿರಲಿಲ್ಲ. ಯಾಕಪ್ಪ ಅಂದರೆ ಆಲ್ರೆಡಿ ಚಿಕ್ಕಮ್ಮ ಕೊಡ್ತೀನಿ ಅಂತ ಹೇಳಿದರು ನನಗೆ ಟಿಫನ್ನು. ಅದಕ್ಕೆ ನಾನು ಟಿಫನ್ ಮಾಡಲಿಲ್ಲ. ಸರಿ ಅವ್ರು ಕೊಡ್ತಾರಲ್ಲ ಇನ್ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಬೇಕು ಅಂದ್ಬಿಟ್ಟು ಸುಮ್ಮನಾಗೋದೆ. ನಾರ್ಮಲ್ ಕೆಲಸನೇ, ಮಾಮೂಲಿ ಕ್ಲೀನಿಂಗು, ಆ ಕೆಲಸ ಮಾಡು ಈ ಕೆಲಸ ಮಾಡು ಕ್ಲೀನ್ ಮಾಡು ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ನನಗೆ. ಸೊ ಹೋಟೆಲ್ ಇಲ್ಲದೆ ಹೋಗ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಮನೆಗೆ ಕೆಲಸ ಹುಡ್ಕೋಣ ಅಂತ ಹೇಳಿ ಒಂದು 2-3 ಅಪಾರ್ಟ್ಮೆಂಟ್ ಹತ್ರ ಹೋಗಿ ನಂಬರ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೇ ನನಗೆ ಹುಕ್ಸೂ ಎಮ್ಮಿಂಗ್ ಹಾಕೋಕ್ಕೆ ಬರುತ್ತೆ. ಸುಮಾರು ಅಂಗಡಿಗಳು, 1 ವರ್ಷದಿಂದ ಸುಮಾರು ಅಂಗಡಿಗಳು ಓಡಾಡ್ತಾ ಇದ್ದೀನಿ. ಆದ್ರೂ ನನಗೆ ಒಂದೇ ಒಂದು ಅಂಗಡಿಯಲ್ಲಿ ಕೂಡ ಕೆಲಸ ಸಿಕ್ಕಿಲ್ಲ. ಸೊ ಕೆಲವೊಬ್ರು ಕೊಡ್ತಾರೆ ಕೆಲಸನ, ಕೊಡಲ್ಲ ಅಂತ ಹೇಳಲ್ಲ, ಬಟ್ ಆಪ್ಷನಲ್ ಆಗಿ ಇಟ್ಕೋತಾರೆ. ಅವ್ರು ಮಾಡ್ತಾರೋ ಅವ್ರಿಗೆ ಯಾರು ಇರ್ತಾರೆ, ಅವರು ಇಲ್ಲ ಅಂದರೆ ಅವ್ರಿಗೇನಾದರೂ ಎಮರ್ಜೆನ್ಸಿ ಇದ್ದಾಗ ಅಂಥ ಟೈಮಲ್ಲಿ ಮಾತ್ರ ನಮ್ಮನ್ನು ಆಪ್ಷನಲ್ ಆಗಿ ಇಕ್ಕೊತಾರೆ. ಅದು ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾನು ಅವರಿರೋ ಜಾಗದಿಂದ ಹೋಗಿ ತೊಗೊಂಬಂದು ಮತ್ತೆ ಅವ್ರಿಗೆ ತೊಗೊಂಡೋಗಿ ನಾನು ಮಾಡಿ ಕೊಟ್ಟರೆ ಕೂಡ ಅವರು ಕಂಟಿನ್ಯೂಸ್ ಆಗಿ ಕೊಡೋದಿಲ್ಲ. ಸೊ ಇದನ್ನು ಕೂಡ ನಾನು ಅನುಭವಿಸಿದ್ದೀನಿ. ನನಗೆ ತುಂಬಾ ಬೇಜಾರಾಯಿತು. ಇನ್ನು ಅಪಾರ್ಟ್ಮೆಂಟ್ಗಳ ಹತ್ರ ಹೋಗಿ ನಂಬರ್ ಕೊಟ್ಬಿಟ್ಟು ಬಂದರೆ ಕೂಡ ಅವರು ಏನೋ ಒಂಥರ ಲೇಝಿ. ಯಾಕಂದರೆ ಹಿಂದಿಯವರೆಲ್ಲ ಅವ್ರವ್ರಿಗೆ ಕೆಲಸಗಳು ಹೇಳ್ಕೊತಾರಲ್ವ, ನಮಗೆ ಕೆಲಸ ಅಷ್ಟು ಕೊಡೋದಿಲ್ಲ. ಸೊ ಹಾಗಾಗಿ ನನಗೆ ಅದೊಂದು ಕೂಡ ಬೇಜಾರಿತ್ತು. ಸೊ ಇನ್ನು ಹಸಿಟ್ಟು ಉಳಿದಿತ್ತು, ಅದನ್ನು ತೆಗೆದು ವೇಸ್ಟ್ ಆಗುತ್ತೆ ಮತ್ತು ಹಾಗೆ ಇಟ್ಟರೆ ಅಂತ ಹೇಳಿ ಫ್ರಿಜ್ಜಲ್ಲಿ ಇಡಬೇಕಾಗಿತ್ತು. ಮೊನ್ನೆ ಸ್ವಲ್ಪ ಕಲಿಸ್ದೆ ಹಾಗೆ ಇಟ್ಟಿದ್ದೆ. ಅದಕ್ಕೆ 2 ಬಟ್ಲಲ್ಲಿ ಹಾಕಿಬಿಟ್ಟು 2 ಬಟ್ಲನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಟು ಮಾಮೂಲಿ ಕಸ ಗುಡಿಸಿ ಮನೆ ಒರೆಸೋಣ ಅಂತ ಅಂದ್ಕೊಂಡೆ. ವಿಪರೀತ ಹುಳಿ ಬಂದುಬಿಟ್ರೆ ದೋಸೆ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಹಸಿಟ್ಟು ಒಳಗಡೆನೂ ಇದು ಬಿದ್ದೋಗಿತ್ತು, ಖಾರದ ಒಳಗಡೆ ಹಸಿಟ್ಟು ಬಿದ್ದೋಗಿತ್ತು. ಅದು ಕೂಡ ಎತ್ತಿ ಕ್ಲೀನ್ ಮಾಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಹಂಗೆ ಗ್ಯಾಸ್ ಎಲ್ಲ ನೀಟಾಗಿ ಏನು ಹಿಟ್ಟೆಲ್ಲ ಬಿದ್ದಿದ್ರೆ ಇರುವೆ ಎಲ್ಲ ಮುತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅದೆಲ್ಲ ಇದು ಮಾಡಿದೆ. ಇನ್ನು ಮನೆ ರೂಮುಗಳೆಲ್ಲ ಒರೆಸ್ಬಿಟ್ಟು ಸೋಮವಾರ, ಗುರುವಾರ, ಶುಕ್ರವಾರ ರೂಮುಗಳೆಲ್ಲ ಕ್ಲೀನ್ ಮಾಡ್ಕೊತೀನಿ. ವಾರದಲ್ಲಿ 3 ದಿನ ರೂಮುಗಳೆಲ್ಲ ಕ್ಲೀನ್ ಮಾಡಿ ಹಾಗೆ ಮನೆಯೆಲ್ಲ ಒರೆಸ್ಕೊಂಡು ಅಮ್ಮ ಈ ಕಡೆ TV ನೋಡ್ತಾಯಿದ್ರು. ಬೇಗ ಎಲ್ಲ ಇದು ಮಾಡಿ ಒಂದು ಸಣ್ಣದೊಂದು ರಂಗೋಲಿ ಕೂಡ ಹಾಕಿ ಆಮೇಲೆ ನಾರ್ಮಲ್ ಕೆಲಸನೇ ಮನೆಯಲ್ಲಿ. ಅಷ್ಟರೊಳಗಾಗಿ ಟಿಫನ್ ತಂದುಕೊಟ್ಟಿದ್ರು. ಮಶ್ರೂಮ್ ವೆಜ್ ಬಿರಿಯಾನಿ ತಂದುಕೊಟ್ಟಿದ್ರು. ಅದನ್ನೇ ನಾನು ಸ್ವಲ್ಪ ಇಟ್ಕೊಂಡು ತಿನ್ನೋದಕ್ಕೆ ನನಗೆ ಇನ್ನು ಸ್ವಲ್ಪ ಮೊನ್ನೆ ನೈಟ್ ಊಟದಲ್ಲಿ ಸ್ವಲ್ಪ ತುಪ್ಪನೂ ಚಟ್ನಿ ಉಳಿದಿತ್ತು. ಬಿಸಿ ಅನ್ನ ಮಾಡಿ ಚಟ್ನಿನೂ ತುಪ್ಪ ಅನ್ನ ಹಾಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು. ಒಂಥರ ಆ ಫುಡ್ಡೇ ಚೆನ್ನಾಗಿರುತ್ತೆ. ಆ ಚಟ್ನಿ ಪೌಡ್ರಿಗೂ ತುಪ್ಪಕ್ಕೂ ತುಂಬ ಚೆನ್ನಾಗಿತ್ತು. ಈಗ ಮನೆಯೆಲ್ಲ ಬೇಗ ಕ್ಲೀನ್ ಮಾಡಿ ನಾನು ಅಕ್ಕಿ ಮಾಡಬೇಕಾಗಿತ್ತು, ಅವಲಕ್ಕಿ ಮಾಡಬೇಕಾಗಿತ್ತು. ಇದೆಲ್ಲ ತುಂಬಾ ಕೆಲಸ ಇರುತ್ತಲ್ಲ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಮನೇಲಿದ್ರೂ ಕೆಲಸ ಮುಗಿಯಲ್ಲ, ಆಚೆ ಹೋಟೆಲ್ ಹತ್ರ ಹೋದ್ರೂ ಕೆಲಸ ಮುಗಿಯೋದಿಲ್ಲ. ಕಂಟಿನ್ಯೂಟ್ಲಿ ಕೆಲಸ ಇದ್ದೇ ಇರುತ್ತೆ. ಸೊ ಡೈಲಿ ವ್ಲಾಗ್ ಮಾಡ್ತಾನೇ ಇದ್ದೀನಿ. ಪ್ರತಿದಿನ ವ್ಲಾಗ್ ಮಾಡ್ತಿದ್ದೀನಿ. ಹೋಟೆಲ್ ಹತ್ರ ಹೋಗೋದು ಬರೋದು, ಮನೇಲಿ ಇಷ್ಟೆಲ್ಲ ಕೆಲಸ ಇರುತ್ತೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೆಲ್ಲ ಕೆಲಸ ಇರುತ್ತೆ ಅನ್ನೋದು ಆಲ್ಮೋಸ್ಟ್ ಕವರ್ ಮಾಡ್ತಾನೇ ಇದ್ದೀನಿ. ಈಗ ಆಚೆ ಎಲ್ಲ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾದಮೇಲೆ ನೀಟಾಗೆಲ್ಲ ಇದು ಮಾಡಿ ಈಗ ಅನ್ನ ಗಂಜಿ ಬಸ್ದಿಟ್ಟಿದ್ದೆ, ಸಾಂಬಾರಿಗೆ ಇಟ್ಟಿದ್ದೆ, ಸಾಂಬಾರು ಆಗಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ರಾತ್ರಿ ಸೊಪ್ಪು ಸಾಂಬಾರು ಇತ್ತು, ಚಟ್ನಿ ಮತ್ತು ತುಪ್ಪ ಇತ್ತು. ಇಲ್ಲಿ ಏನು ಊಟಕ್ಕೆ ಹಾಕ್ಕೊಂಡಿದ್ದೆ ನಾನು, ಮೊಸರಿತ್ತು ನೈಟದು, ಅದನ್ನೇ ಹಾಕ್ಕೊಂಡು ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ತುಪ್ಪನೂ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿತ್ತು. ಬೇಗ ತಿಂದ್ಬಿಟ್ಟು ಇನ್ನು ಆಚೆ ಅವಲಕ್ಕಿ ಮಾಡೋದಿತ್ತು, ಅವಲಕ್ಕಿ ಮಾಡೋಕ್ಕೆ ಕೂತ್ಕೊಂಡೆ. ಅವಲಕ್ಕಿ ಮಾಡಿ ಅಕ್ಕಿ ಮಾಡಿ ಎದ್ದೇಳೋಷ್ರೊಳಗೆ ಸ್ವಲ್ಪ ಲೇಟ್ ಆಯಿತು. ಅಷ್ಟರೊಳಗಾಗಿ ಬಟ್ಟೆ ಕೂಡ ನೆನೆಸಿ ಇಟ್ಟಿದ್ದೆ. ಸ್ನಾನ ಎಲ್ಲ ಆಗಿತ್ತು, ಬಟ್ಟೆ ನೆನೆಸಿ ಇಟ್ಟಿದ್ದೆ. ಬಟ್ಟೆ ಕೂಡ ಒಗಿಬೇಕಾಗಿತ್ತು. ಬೇಗ ಒಗೆದ್ಬಿಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇದರಿಂದ ಈ ತಿಂಗಳಲ್ಲಾದರೂ ನಾನು ಏನಾದರೂ ಸ್ವಲ್ಪ ಅಮೌಂಟ್ ತೊಗೊಳ್ಳೋ ಥರ ಆಗಲಿ ಅಂತ ನನಗೆ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸೊ ಖಾರ ರುಬ್ಬಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಹಣ್ಣುಗಳು ಬಿಡಿಸಿದ್ದೆ ಅಮ್ಮನಿಗೋಸ್ಕರ. ಅಮ್ಮಗೆ ಹಣ್ಣೆಲ್ಲ ಬಿಡಿಸಿ ಅಮ್ಮಗೆ ಸ್ವಲ್ಪ ಕೊಟ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಕ್ಕದೆ. ನಾನು ಸ್ವಲ್ಪ ಎತ್ಕೊಂಡೆ ಮಗಳಿಗೆ ಕೊಡೋಣ ಅಂತ ಹೇಳಿ. ಅವಳು ತಿನ್ನೋದಿಲ್ಲ, ಬಟ್ ಹೋಗ್ತಾ ಬರ್ತಾ ನಾನೇ ತಿನ್ಕೋಬೇಕು. ಇವಾಗ ಬಟ್ಟೆ ನೆನೆಸಿದ್ದೆ, ಬಟ್ಟೆ ಒಗೆದ್ಬಿಡೋಣ ಅಂತ ಹೇಳಿ ಬೇಗ ಬೇಗ ನೆನೆಸಿ ಜಾಲಿಸಿ ಒಣಗಾಕಿ ಆ ಕೆಲಸ ಕೂಡ ಮುಗೀತು. ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಹಾಕಿರೋ ವೀಡಿಯೋಸ್ನ ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತಿಂಗಳಾದರೂ ನನಗೆ ಅಮೌಂಟ್ ತೊಗೊಳ್ಳೋ ಥರ ಆಗಲಿ ಅಂತ ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಹಾಕಿರೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇಷ್ಟೇ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಕೇಳ್ಕೊಳ್ತಾ ಇರೋದು. ಯಾಕಂದರೆ ಮನೆ ಕೆಲಸಕ್ಕೆ ಹೋಗಬೇಕು, ಆಚೆ ಏನಾದರೂ ದುಡಿಬೇಕು ಅಂದರೂ ನನಗೆ ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ ಆಮೇಲೆ. ಅದಕ್ಕೋಸ್ಕರ ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ.
ಇವತ್ತು ಬರೀ ಕೆಲಸನೇ ನಂದು. ಯಾಕಂದರೆ ಬೆಳಗ್ಗೆ ಇವತ್ತು ನಾನು ನಿನ್ನೆ ವ್ಲಾಗಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಯಾಕಪ್ಪ ಅಂದರೆ ಬೆಳಗ್ಗೆ ಎದ್ದೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ನನಗೂ ಕೂಡ ಬ್ಯಾಕ್ ಪೈನ್ ಇದ್ದಿದ್ದರಿಂದ ಮತ್ತು ಕಾಲು ನೋವು ಇದ್ದಿದ್ದರಿಂದ ಅವರು ಕೂಡ ತುಂಬ ಕೆಲಸ ಆಗಿದ್ದರಿಂದ ಬೆಳಗ್ಗೆಗೆ ಹೋಟ್ಲಿಕ್ಕೋದು ನಂಗೆ ತುಂಬಾ ಡೌಟ್ ಇತ್ತು. 3 ಅಫ್ಟಿಯರ್ ಹತ್ತು ಇಳಿದು ಅವರು ತುಂಬ ಕಷ್ಟ ಆಗಿತ್ತು. ಸೊ ನನಗೆ ಕೂಡ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಏನಿದೆ ಅದು ನನಗೂ ಕೂಡ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಎಚ್ಚರಿಕೆ ಏನೋ ಆಗಿತ್ತು ನನಗೆ, ಏನು ಹೇಳ್ತಾರೆ, ಎಚ್ಚರಿಕೆ ಆಗಿತ್ತು, ಎದ್ದೇಳೋಕ್ಕೋ ಎಚ್ಚರಿಕೆ ಆಗಿತ್ತು. ಬಟ್ ನಾನು ಎದ್ದು ಫೋನ್ ಆಫ್ ಮಾಡಿ ಮಲಗ್ತಾ ಇದ್ದೆ. ಲಾಸ್ಟ್ 5 o'clockಗೆ ನಾನು ಫೋನ್ ಆಫ್ ಮಾಡಿ ಮಲಗ್ದೋಳು. ಎದ್ದಿದ್ದೆ 6 ಗಂಟೆಗೆ. ಎದ್ದು ಕೇಳಿದ್ರೆ ಹೋಟೆಲ್ ಆಗಲ್ಲ ಅಂತ ಹೇಳಿದರು. ಅದಕ್ಕೆ ಹಾಗೆ ಬಿಟ್ಟೆ. ಇನ್ನು ಬೆಳಗ್ಗೆಯಿಂದ ಒಂದಷ್ಟು ಕೆಲಸಗಳಾಗಿತ್ತು. ಅಕ್ಕಿ ಮಾಡ್ಕೊಳ್ಳೋದಾಗಿರ್ಬೋದು, ಆಮೇಲೆ ಪಾತ್ರೆ ಉಜ್ಜೋದು, ಬಟ್ಟೆ ಒಗೆದಿದ್ದು, ರೂಮ್ ಸ್ವಲ್ಪ ಕ್ಲೀನ್ ಮಾಡಿದ್ದು. ಮೀಶೋಯಿಂದ ಬ್ಯಾಗ್ ತರಿಸಿದ್ದೆ 298 ರೂಪಾಯಿಗೆ. ತುಂಬ ಒಳ್ಳೆ ಬ್ಯಾಗ್ಗಳು ಸಿಕ್ತು ನನಗೆ. ನನ್ನ ಅಷ್ಟು ಗಲೀಜಾಗಿದ್ದಿದ್ದು ರೂಮ್ ಒಂದು ಸತಿಗೆ ನನಗೆ ಕ್ಲೀನ್ ಆಗಿಬಿಡ್ತು. ಹಾಗೆ ಸೆಲ್ಫ್ ಓಡಿಸಿದ್ವಿ ಮೊನ್ನೆ, ಅದು ಅಲ್ಲಿ ಒಂದಷ್ಟು ಬಟ್ಟೆ ಜೋಡಿಸಿದ್ವು, ರೂಮ್ ಕ್ಲೀನ್ ಆಯಿತು. ಸ್ವಲ್ಪ ರೆಸ್ಟ್ ಕೂಡ ಆಯಿತು. 1-2 ಪ್ಯಾಂಟ್ ಹೊಲಿಬೇಕಾಗಿತ್ತು, ಅದು ಕೂಡ ಹೊಲಿದೆ. ಇನ್ನೇನಿದ್ರು ಅಡುಗೆ ಮನೆ ಕ್ಲೀನ್ ಮಾಡೋದು. ನಾನು ಸ್ವಲ್ಪ ಇವಾಗ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಇದನ್ನು ಒಗ್ಗರಣೆ ಮಾಡ್ಕೊತೀನಿ. ಇನ್ನು ಮಿಕ್ಸಿಗೆ ಏನೇನು ಹಾಕಿದ್ದೀನಪ್ಪ ಅಂದರೆ ಹಸಿ ಕೊಬ್ಬರಿ, ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ ಎಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಡಿಫ್ರೆಂಟ್ ಆಗಿದೆ, ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕಿ ನೀರು ಸೇರಿಸ್ಕೊಳ್ಳೋಣ. ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅನ್ನ ಸಾಂಬಾರು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳೋರು, ಹಾಗೆಯೇ ಏನಾದರೂ ಡಿಫ್ರೆಂಟಾಗಿ ಬೇಕು ಅನ್ನೋರು, ಇಲ್ಲ ಸಾಂಬಾರು ಮಾಡೋಕ್ಕಾಗೋದಿಲ್ಲ, ಬೇಳೆ ಇಲ್ಲ, ತರಕಾರಿ ಇಲ್ಲ ಅಂತ ಹೇಳೋರು ಈ ರೈಸನ್ನ ಮಾಡ್ಕೋಬೋದು. ಬ್ಯಾಚುಲರ್ಸ್ ಅಂತೂ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಬೇಕು, ಡಿಫ್ರೆಂಟಾಗೂ ಬೇಕು. ನಮಗೆ 5-10 ನಿಮಿಷದಲ್ಲಿ ಅಡುಗೆ ಮಾಡಬೇಕು ಅಂದರೆ ಅನ್ನ ಮಾಡಿಬಿಟ್ಟು ಇದನ್ನು ಆರಾಮಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹೇಳ್ದಂಗೆ ಟೇಸ್ಟ್ ಸೂಪರಾಗಿದೆ. ಆ ಖಾರ, ಸಾಸಿವೆ, ಹಸಿ ಸಾಸಿವೆನ ಹಾಕಿ ರುಬ್ಬಿರೋದು, ಆ ಸಾಸಿವೆ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ. ಇನ್ನು ಬೇಕು ಅಂದರೆ ಹಸಿ ಜೀರಿಗೆ ಹಾಕ್ಬಿಟ್ಟು ನಾವು ಅದನ್ನು ಕೂಡ ಮಿಕ್ಸಿ ಮಾಡ್ಕೋಬೋದು. ಹಿಂಗು ಯಾರೆಲ್ಲ ತಿಂತೀರಾ ಹಿಂಗು ಹಾಕ್ಬೋದು. ನನಗೆ ಹಿಂಗು ಇಷ್ಟ ಆಗೋದಿಲ್ಲ, ಅದಕ್ಕೆ ಹಾಕಿಲ್ಲ. ಸ್ವಲ್ಪ ನೀರು ಹಾಕಿದ್ದೀನಿ, ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಟ್ರೆ ಗಟ್ಟಿಯಾಗಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಬಿಸಿ ಅನ್ನ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳೋರು ಇದನ್ನು ಮಾಡಿಟ್ಬಿಟ್ಟು ಹೋಗಿ ಮಲ್ಕೊಂಬಿಡಿ. ಇನ್ನು ವೀಡಿಯೋ ಬಗ್ಗೆ ಹೇಳೋದಾದರೆ ಇವತ್ತೆಲ್ಲನೂ ಕ್ಲೀನಿಂಗ್ ವಿಡಿಯೋನೇ ಆಗಿದೆ. ಆ್ಯಂಡ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಮೊನ್ನೆ ವಿಡಿಯೋದಲ್ಲೆಲ್ಲ ಏನಂತ ಹಾಕಿದ್ದೀನಿ, ನನಗೆ ವಿಡಿಯೋ ಮಾಡೋಕ್ಕೆ ಯೂಟ್ಯೂಬ್ ಬಿಟ್ಬಿಡ್ತೀನಿ, ಆಮೇಲೆ ಏನದು ನನಗೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಜನ ಏನು ಹೇಳ್ತಾರೆ, ಹೋಟೆಲ್ ಇಟ್ಕೊಂಡು ನೀವು ಮನೆ ಕೆಲಸಕ್ಕೆ ಹೋಗ್ತೀರಾ,
ಇದೆಲ್ಲ ನೀವು ಗಿಮಿಕ್ಗೋಸ್ಕರ ಏನಾದರೂ ಇದು ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಇಲ್ಲ. ಆ್ಯಕ್ಚುಲಿ ನಾನು ಮಾಡಿರೋ ಅಂಥ ಕೆಲಸನೇ ಅದು, ಮನೆ ಕೆಲಸ. ಯಾಕಂದರೆ ಇದಕ್ಕೂ ಮುಂಚೆ ನಾವು ಹೋಟೆಲ್ ಇಕ್ಕೋಕ್ಕೂ ಮುಂಚೆನೂ ನಾನು ಮನೆ ಕೆಲಸ ಮಾಡಿದ್ದೀನಿ, ಹೋಟೆಲ್ ಇಟ್ಟ ಮೇಲೂ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡೆ, ಮತ್ತೇನೂ ನಾನು ಮನೆ ಕೆಲಸ ಮಾಡಿದ್ದೀನಿ. ಈಗ ಒಂದು 2 ವರ್ಷದಿಂದ ಅಮ್ಮನಿಗೆ ತುಂಬ ಹುಷಾರಿಲ್ಲ ಅಂದಾಗ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಯಾರು ತಿಂಗಳಾನ್ಗಟ್ಲೆ ಲೀವ್ ಕೊಡೋದಿಲ್ಲ, ನನಗೂ ಯಾರು ಹೋಗಿ ಅಲ್ಲಿ ಕೆಲಸ ಮಾಡೋರು ಯಾರೂ ಇರೋದಿಲ್ಲ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಕೆಲಸ ಬಿಟ್ಟಿದ್ದು. ಇವಾಗ ಸೇಮ್ ಅಂಥದ್ದೇ ಒಂದು ಸಿಚುವೇಶನ್. ಯಾಕಂದರೆ ಹೋಟೆಲಲ್ಲೂ ಬಿಸ್ನೆಸ್ ಇಲ್ಲ, ಈ ಕಡೆ ಇನ್ನು ಮಗಳ ಫೀಸ್ ಕಟ್ಟಿಲ್ಲ, ಅವಳಿಗೂ 11 ವರ್ಷ ತುಂಬ್ತಾ ಇದೆ. ನೆಕ್ಸ್ಟ್ ಏನಾದರೂ ಅವಳು ಹೈಯರ್ ಸ್ಟಡೀಸ್ಗಾಗಿರ್ಬೋದು, ಅವಳಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಇದಾದಾಗೆಲ್ಲ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾನೇನಾದರೂ ಕೆಲಸಕ್ಕೆ ಹೋದರೆ ಅದರಿಂದ ಏನಾದರೂ ಮನೆ ನಡೆಸೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ. ಹೋಟೆಲ್ ಇಟ್ಕೊಂಡು ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ನಿಜನಾ ಅಂದರೆ ಖಂಡಿತವಾಗ್ಲೂ ನಿಜ. ಇದು ತುಂಬ ಅಂದರೆ ತುಂಬ ಕಷ್ಟ ಆಗಿದೆ. ಹೋಟೆಲಲ್ಲಿ ಏನಂದರೆ ಏನೂ ಬಿಸ್ನೆಸ್ ಇಲ್ಲ. ಇವತ್ತು ಹೋಟೆಲ್ ಇಟ್ಟಿಲ್ಲ, ಜೀವನ ನಮಗಿರೋದು ಅದೊಂದೇ ಆಧಾರ. ಹೋಟೆಲಲ್ಲಿ ಕೆಲಸ ಮಾಡಿದ್ರೇ ನಾವು ನಮ್ಮ ಮುಂದಿನ ಒಂದು ಇದರಲ್ಲಿ ಊಟ ತಿನ್ನೋದಕ್ಕಾಗೋದು. ಇವತ್ತು ದುಡಿದ್ರೇ ನಮಗೆ ಅದರಿಂದ ಊಟ ಇಲ್ಲ ಅಂದರೆ ಇಲ್ಲ, ಹಾಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಸೊ ಇದನ್ನು ಆ್ಯಕ್ಚುಲಾಗಿ ಯೂಟ್ಯೂಬ್ನ ಅವಳ ಎಜುಕೇಷನ್ಗೆ ಅಂತ ಇಡೋಣ ಅಂತ ಅಂದ್ಕೊಂಡೆ. ಬಟ್ ಎಜುಕೇಷನ್ಗಿರಲಿ, ಇದರಿಂದ ₹1 ಲಾಭನೇ ಇಲ್ಲ ನನಗೆ. ಸುಮ್ಮನೆ ವಿಡಿಯೋಸ್ ಮಾಡ್ತಿದ್ದೀನಿ. ಎಲ್ಲರೂ ಹೇಳ್ತಾರೆ ಏನಕ್ಕೆ ಮಾಡ್ತಿದ್ಯಾ, ಬಿಟ್ಬಿಡು ಅಂತ. ಸೊ ನಾನು ಕೂಡ ಅನ್ಕೋತೀನಿ ಬೇಡ ಬಿಟ್ಬಿಡೋಣ, ನನಗೆ ಆಗ್ತಿಲ್ಲ ಇದನ್ನು ಅಂತ ಹೇಳಿ ಅಂದ್ಕೊಂಡು ಡಿಸೈಡ್ ಮಾಡಿರ್ತೀನಿ. ನೈಟ್ ಡಿಸೈಡ್ ಮಾಡ್ತೀನಿ ಬೇಡ, ನನಗೆ ಯಾವ ಯೂಟ್ಯೂಬು ಬೇಡ, ಏನೂ ಬೇಡ, ಬೇರೆ ಏನಾದರೂ ಕೆಲಸ ಮಾಡೋಣ ಅಂತ. ಆದರೆ ಬೆಳಗ್ಗೆ ಆ ಟೈಮ್ ಬರುತ್ತಲ್ಲ, ವಿಡಿಯೋ ಹಾಕೋ ಟೈಮ್ಗೆ ಗಮನ ಎಳಿತಾ ಇರುತ್ತೆ, ಇಲ್ಲ ಯೂಟ್ಯೂಬ್ ವೀಡಿಯೋಸ್ ಹಾಕಿಲ್ಲ ಇವತ್ತು, ಬೆಳಗ್ಗೆ ಹಾಕೋಕ್ಕಾಗಿಲ್ಲ ಅಂದರೆ ಸಂಜೆ ಆದರೆ ಹಾಕ್ಬಿಡ್ಬೇಕು ನನ್ನ ವೀಡಿಯೋ. ನಂಗೆ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದೆ. ಏನಂದರೆ ಈಗ ನನ್ನ ಮಗಳನ್ನ ನೋಡಿದ್ರೆ ನನಗೆ ಇವಳಿಗೇನಾದರೂ ಮಾಡಬೇಕು ಅಂತ ಹೇಗೆ ನನಗೆ ಉತ್ಸಾಹ ಆಗುತ್ತೆ. ಇಲ್ಲ ಅವಳೇನಾದರೂ ಊಟ ಮಾಡಿಲ್ಲ ಅಂದರೆ ಇವಳು ಊಟ ಮಾಡಿಲ್ಲ, ಇವಳಿಗೇನಾದರೂ ಡಿಫ್ರೆಂಟಾಗಿ ಮಾಡಿಕ್ಬೇಕು ಅಂತ ಹೇಗೆ ಅನಿಸುತ್ತೆ ಒಬ್ಬ ತಾಯಿಯಾಗಿ ಮಗುಗೆ. ಸೇಮ್ ಫೀಲಿಂಗ್ ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋಸ್ ಹಾಕಿಲ್ಲ ಅಂದರೆ, ಯೂಟ್ಯೂಬ್ಗೆ ಏನಾದರೂ ಅದೇ ಅನಿಸ್ತಾ ಇರುತ್ತೆ. ಸೊ ಇವತ್ತು ವೀಡಿಯೋ ಹಾಕಿಲ್ಲ, ಸೊ ಇವತ್ತು ಯಾಕೆ ಹಿಂಗೆ ಮಾಡ್ಬಿಟ್ಟೆ ನಾನು, ಇಲ್ಲ ಏನಾದರೂ ಮಾಡೋಣ ಅಂತ 6 ಗಂಟೆ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಸಣ್ಣ ಮೋಟಿವೇಶ್ನಲ್ ಸ್ಪೀಚ್ ಆದರೂ ಮಾಡಿ ವಿಡಿಯೋ ಹಾಕ್ಬಿಡಬೇಕು. ಹಾಗಾಗಿದೆ ನನ್ನ ಪರಿಸ್ಥಿತಿ. ಸೊ ಬಿಡೋದಕ್ಕೂ ಆಗ್ತಿಲ್ಲ, ಈ ಕಡೆ ಇದರಿಂದ ಏನು ಲಾಭನೂ ಇಲ್ಲ. ಯಾಕೆ ಹಿಂಗೆ ಆಗ್ತಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಾಯಿಲ್ಲ. ಸೊ ಪ್ಲೀಸ್ ಅಕ್ಕಿರೋರೆಲ್ಲರೂ ವೀಡಿಯೋಸ್ನ ನೋಡೋರು ಸಬ್ಸ್ಕ್ರೈಬರ್ಸ್ ಎಲ್ಲ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ, ಇನ್ನು ಮನೆ ಕೆಲಸ ಹುಡ್ಕೊಂಡು ನಾನು ಒಂದು ಅಪಾರ್ಟ್ಮೆಂಟ್ ಹತ್ರ ಹೋಗಿದ್ದೆ. ಅಪಾರ್ಟ್ಮೆಂಟ್ ಹತ್ರ ಕೂಡ ಈಗ ಯಾವುದೋ ಕೆಲಸಗಳಿಲ್ಲ ಅಂತ ಹೇಳಿಬಿಟ್ರು. ಒಂದು 2-3 ಅಪಾರ್ಟ್ಮೆಂಟ್ ಓಡಾಡಿಕೊಂಡು ನಂಬರ್ ಕೊಟ್ಟು ಬಂದಿದ್ದೀನಿ. ಯಾವುದಾದ್ರೂ ಕೆಲಸ ಇದ್ದರೆ ಹೇಳಿ, ಮನೆ ಕೆಲಸ ಬಂದು ಮಾಡ್ತೀನಿ ಅಂತ. ಇನ್ನೊಂದು ತುಂಬ ಅಂಗಡಿಗಳು, ನನಗೆ ಹುಕ್ಸ್ ಎಮ್ಮಿಂಗು ಕುಚ್ಚು ಹಾಕೋದು ಬರುತ್ತೆ ಅಲ್ಲ, ಸುಮಾರು ಅಂಗಡಿಗಳಲ್ಲಿ ನಂಬರ್ ಕೊಟ್ಟು ಬಂದಿದ್ದೀನಿ, ಇದಾದರೂ ನನಗೆ ಕೆಲಸ ಆಗುತ್ತಾ ಅಂತ. ಬಟ್ ಅಲ್ಲಿಂದ ಕೂಡ ಯಾವುದೇ ಇದಿಲ್ಲ. 1 ವರ್ಷದಿಂದ ಆ ಕೆಲಸಕ್ಕೆ ಕೂಡ ತುಂಬ ಫೋನ್ ನಂಬರ್ಗಳು ಕೊಟ್ಟಿದ್ದೀನಿ, ಸುಮಾರು ಕಡೆ ಕಾಲ್ ಮಾಡಿದ್ದೀನಿ, ಸುಮಾರನ್ನ ನಾನು ಪರ್ಸ್ನಲಾಗಿ ಕೇಳ್ಕೊಂಡಿದ್ದೀನಿ ಈ ಥರ ಇದೆ ನೋಡಿ ಅಂತ. ಬಟ್ ಯಾರೂ ನನಗೆ ಇನ್ನೂ ಕೆಲಸನೂ ಕೊಟ್ಟಿಲ್ಲ. ಸೊ ಮನೆ ಮುಂದೆ ಒಂದು ಕುಚ್ಚದ ಬೋರ್ಡ್ ಕೂಡ ಹಾಕಿದ್ದೀನಿ, ಅದರಿಂದ ಕೂಡ ಯಾವುದೇ ರೀತಿ ಕುಚ್ಚದು ನನಗೆ ಬಂದಿಲ್ಲ. ಇದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಇದನ್ನೆಲ್ಲ ನೋಡಿದಾಗ ಹೇಗಾಗುತ್ತೆ ಅಂದರೆ, ಏನಕ್ಕೆ ನಾನು ಯೂಟ್ಯೂಬ್ ಮಾಡಬೇಕು, ಇದರಿಂದ ಏನು ಲಾಭ ಇಲ್ಲ, ಯಾವ ಕೆಲಸ ಮಾಡಿದ್ರು ನನಗೆ ಸಕ್ಸಸ್ ಸಿಗ್ತಾ ಇಲ್ವಲ್ಲ. ಈ ಕಡೆ ಒಂದು ಕುಚ್ಚು ಕಟ್ಟೋದು ಬೋರ್ಡ್ ಹಾಕಿ 1.5 ವರ್ಷ ಆಗ್ತಾಯಿದೆ, ಅದರಿಂದನೂ ಯಾವುದೇ ರೀತಿ ಒಂದು ಇದಿಲ್ಲ. ಇನ್ನೊಂದೇನಪ್ಪ ಅಂದರೆ, ಪ್ರತಿಯೊಂದೊಂದು ಎಲ್ಲಿ ಟೈಲರಿಂಗ್ ಅಂಗಡಿ ಕಾಣಿಸುತ್ತೆ ನನಗೆ, ಆ ಟೈಲರಿಂಗ್ ಅಂಗಡಿಗಳ ಹತ್ರ ಎಲ್ಲ ಹೋಗಿ ನಂಬರ್ ಕೊಟ್ಟು ಕೇಳ್ಕೊಂಡು ನಾನು ಈ ಥರ ಕುಚ್ಚು ಹಾಕ್ತೀನಿ, ಡಿಸೈನ್ಸ್ ಕಳಿಸಿ ಕುಚ್ಚು ಹಾಕ್ತೀನಿ, ಬೇಬಿ ಕುಚ್ಚು ಕಟ್ತೀನಿ. ಅವ್ರು ಹೇಳಿದ ರೇಟ್ಗೇನೆ ಕನ್ವೀನಿಯೆಂಟಾಗಿ ಅವ್ರು 150 ಅಂದರೆ ಓಕೆ, 100 ಅಂದರೆ ಓಕೆ, ಬಟ್ ನನಗೆ ಕೆಲಸ ಬೇಕು ಅಂತ ಅಷ್ಟು ಅಂಗಡಿಗಳೆಲ್ಲ ಓಡಾಡಿ ಪ್ರತಿಯೊಂದು ಅಂಗಡಿನೂ ಅಲ್ದಿದ್ದೀನಿ. ಮತ್ತು ಅವ್ರಿಗೆ ಯಾರಾದರೂ ಕೆಲಸದವ್ರು ಇಲ್ಲ ಅಂದಾಗ ನನ್ನ ಯೂಸ್ ಮಾಡ್ಕೊತಾರೆ, ಮತ್ತು ಕೆಲಸದವ್ರು ಬಂದಾಗ ನನ್ನ ಬಿಟ್ಬಿಡ್ತಾರೆ. ಅವಾಗೆಲ್ಲ ನನಗೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕೆ ಇವತ್ತು ಯಾವ ಅಂಗಡಿ ಹತ್ರನೂ ಹೋಗ್ತಿಲ್ಲ. ಇನ್ನು ಮನೆ ಕೆಲಸಗಳಿಗೂ ಅಷ್ಟೇ ಅಪಾರ್ಟ್ಮೆಂಟ್ಗಳು ಎಲ್ಲ ಹೋಗಿ ಅಪಾರ್ಟ್ಮೆಂಟ್ಗಳ ಹತ್ರ ಎಲ್ಲ ಹೆಸರು ಕೊಟ್ಬಿಟ್ಟು ಬಂದಿದ್ದೀನಿ, ಈ ಥರ ಇದೆ ಯಾರಾದರೂ ಹೇಳಿ ಅಂತ.
ಸೊ ಗೊತ್ತಿಲ್ಲ ಹಣೆಯಲ್ಲಿ ಏನು ಬರ್ದಿದ್ದಾನೆ ದೇವರು ಅಂತ. ಪರ್ಮನೆಂಟಾಗಿ ನೀನು ಮನೆ ಕೆಲಸ ಮಾಡಿಕೊಂಡೇ ಇರು ಅಂತ ಬರ್ದಿದ್ದಾನ, ಇಲ್ಲ ಯೂಟ್ಯೂಬಿಂದ ಏನಾದರೂ ಒಂದು ಚೂರಾದರೂ ನನಗೆ ಲಾಭ ಅಂದರೆ ನನ್ನ ಇದಾಗಿ ನನಗೆ ಒಂದು ಸ್ವಲ್ಪ ಆದರೂ ಏನಾದರೂ ಹೆಲ್ಪ್ ಆಗುತ್ತಾ ಯೂಟ್ಯೂಬಿಂದ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ. ಸೊ ಇಷ್ಟೇ ಇವತ್ತಿನ ಅಡುಗೆ ಕೂಡ ಬೇಳೆ ಸಾಂಬಾರಿದೆ, ಬಿಸಿ ಮಾಡಿಟ್ಟಿದ್ದೀನಿ. ಮುದ್ದೆ ಮಾಡಬೇಕು, ಇನ್ನು ಅಮ್ಮಂಗೆ ಮುದ್ದೆ ಕೊಡೋದು, ಪಾತ್ರೆ ಉಜ್ಜೋದು, ಇನ್ನು ಮಲಗೋದು ಅಷ್ಟೇ. ಬೆಳಗ್ಗೆಗೆ ಬೇಗ ಎದ್ದು ಹೋಟೆಲ್ ಕೆಲಸ ಮಾಡಬೇಕು. ಬೆಳಗ್ಗೆ ನಾರ್ಮಲಾಗಿ ನಂದು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತಾಗಿ ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಮಧ್ಯಾಹ್ನದಿಂದ ಆದರೂ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇರೋದು ಇಷ್ಟೇ. ಸೊ ಎಲ್ಲ ಇರುತ್ತೆ ಅವ್ರ ಹತ್ರ, ಅವ್ರಿಗೆ ನೀವು ಜಾಸ್ತಿ ವಿಡಿಯೋಸ್ ನೋಡ್ತೀರಾ, ಅವ್ರಿಗೆ ಅದರಿಂದನೂ ಒಂದು ಹೆಲ್ಪ್ ಆಗ್ತಾ ಇರುತ್ತೆ. ಈಗ ಅಂಥವ್ರಿಗೆ ಎಷ್ಟೊಂದು ಹೆಲ್ಪ್ ಆಗಿರುತ್ತೆ, ಅವ್ರದ್ದು ಎಲ್ಲ ಕಡೆಯಿಂದನೂ ಅವ್ರಿಗೆ ಒಂದು ಲಾಭ ಅನ್ನೋದಿರುತ್ತೆ. ಬಟ್ ನನಗೆ ಯಾವ ರೀತಿಯೂ ಇಲ್ಲ. ನನ್ನ ಇದರಿಂದ ನನ್ನ ಮಗಳ ಎಜುಕೇಷನ್ಗೆ, ಅವಳು ಹೆಲ್ತ್ ಇದಕ್ಕೆ ನಾನು ಕೇಳ್ಕೊತಾ ಇರೋದು. ಸೊ ಅವಳು ಫೀಸ್ ಕಟ್ಟಿಲ್ಲ ಅಂದರೆ ಏನೋ ಇವ್ರು ನಮ್ಮ ಹೇಳ್ಕೊಂಡ್ರೆ ಅದರಿಂದ ಏನಾದರೂ ಇವ್ರಿಗೆ ಲಾಭ ಆಗುತ್ತಾ, ಇಲ್ಲ ಅವ್ರಿಗೇನಾದರೂ ಸ್ವಲ್ಪ ಇದನ್ನೆಲ್ಲ ಹೇಳ್ತಾರಲ್ವ ಅದೇನಾದರೂ ಸಿಗುತ್ತಾ, ಅದಕ್ಕೆ ಅವ್ರು ಏನಾದರೂ ಕೇಳ್ಕೊಳ್ತೀರಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ನಾನು ಹೋಟೆಲ್ ಜಾಗ ಎಲ್ಲ ನಿಮ್ಗೆ ಆ್ಯಕ್ಚುಲಾಗಿ ತೋರಿಸಿದ್ದೀನಲ್ವ, ಅದೇ ನಮ್ಮ ಜಾಗ. ಆ ಜಾಗದಲ್ಲಿ ನಾವು ನಮ್ಮ ಒಂದು ಜೀವನ ನಡೀತಾ ಇರೋದು ಆ ಹೋಟೆಲ್ನಿಂದನೇ. ಅದರಲ್ಲೂ ಕೂಡ ಒಂದೊಂದು ದಿವಸ ನಾವು ಹಿಟ್ಟಾಗಿರ್ಬೋದು, ರೈಸ್ ಆಗಿರ್ಬೋದು ಬೇರೆಯವ್ರಿಗೆ ಕೊಟ್ಬಿಟ್ಟು ಬಂದುಬಿಡ್ತೀರಿ. ಅವತ್ತಿನ ಖರ್ಚು ಕೂಡ ನಮಗೆ ಉಳಿದಿರೋದಿಲ್ಲ. ಯಾವುದೇ ರೀತಿ ಕೆಲಸದವ್ರು ಇಲ್ಲ. ಸೊ ಇಲ್ಲಿಂದ ಗಾಡಿ ತಳ್ಳು, ಆ ಪೇಯ್ನ್ ಇದೆ ಅಲ್ಲ, ಆ ಪೇಯ್ನ್ ಅದ್ರ ಮುಂದೆ ಸ್ವಲ್ಪ ಆದರೂ ವ್ಯಾಪಾರ ಆದರೆ ಹೆಂಗಾಗುತ್ತೆ ನಮಗೆ ಅಂದರೆ, ಓಕೆ ಇವತ್ತು ವ್ಯಾಪಾರ ಆಗಿದೆ, ಸ್ವಲ್ಪ ಆದರೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಅಂತ ಅಂದ್ಕೊಂಡು ಒಂದು ಮಟ್ಟಕ್ಕೆ ಕೂಡ ಇಲ್ಲ ನಾವು. ಅದು ನೋವು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನಮಗೆ. ಬಿಸ್ನೆಸ್ ಇಲ್ಲ, ಈ ಕಡೆ ಈ ತಳ್ಳೋ ನೋವು, ಏನಪ್ಪ ಮಾಡೋದು ಅಂತ. ಅದಕ್ಕೇ ಕೇಳ್ಕೊಳ್ತಿರೋದು, ಪ್ರತಿಯೊಬ್ಬರು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ, ನನಗೆ ಹೆಚ್ಚು ಜನ ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ನನ್ನ ಮಗಳ ಎಜುಕೇಷನ್ಗೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ, ಬರೀ ಕ್ಲೀನಿಂಗು ಮಾಡಿರೋದು ಅಷ್ಟೇ ನಾನು ಇವತ್ತು ಶೇರ್ ಮಾಡೋಕ್ಕಾಗಿದ್ದು. ಸೊ ಇನ್ನೇನು ಕೆಲಸನೂ ಇರಲಿಲ್ಲ. ಸೊ ನಾಳಿನ ಬ್ಲಾಗಲ್ಲಿ ನೋಡೋಣ, ಅಕಸ್ಮಾತ್ ಅಡುಗೆ ಹೇಗೆ ಮಾಡ್ತೀವಿ, ಏನೆಲ್ಲ ರೈಸ್ಗೆ ಏನೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬೆಳಗ್ಗೆ ಇವತ್ತು ಅಷ್ಟೊಂದು ಟೈಮ್ ಇರೋದಿಲ್ಲ ನಮಗೆ, ಯಾಕಂದರೆ ನಾನು ಅಲ್ಲಿ ಓಡು, ಇವರು ಇಲ್ಲಿ ಮಾಡು, ಹಿಂಗೆ ಓಡಾಟನೇ ಸರಿ ಹೋಗ್ಬಿಡುತ್ತೆ ನಮ್ಮಿಬ್ರಿಗೂ. ಚಕ ಅಂತ ಮಾಡ್ಕೊಬೇಕಾಗುತ್ತೆ, ಮತ್ತು ನೀರು ಇಟ್ಬಿಟ್ಪ, ಇದನ್ನೆಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಬೆಳಗ್ಗೆ ಹೊತ್ತು ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿರ್ತೆ ಅನ್ಕೊತೀನಿ. ವ್ಲಾಗ್ ಇವತ್ತು ಎಷ್ಟೆಲ್ಲ ಕೆಲಸ ಇರುತ್ತೆ ಗೊತ್ತಿರುತ್ತೆ ನಿಮಗೆ. ಮನೆಯಲ್ಲೇ ಮಾಡೋದು ಬೇರೆ ಥರ, ಹೋಟೆಲ್ ಕೆಲಸ ಮಾಡಿಕೊಂಡು ಮನೇಲಿ ಮಾಡೋದು ಇನ್ನೂ ಇದ್ದಿದ್ದು ಕೆಲಸ. ಸೊ ಇವತ್ತು ಹೋಟೆಲ್ ಇಲ್ಲ, ರೆಸ್ಟ್ ಮಾಡಿರ್ತೀರ ನೀವು ಅಂದರೆ ಖಂಡಿತವಾಗ್ಲೂ ನನಗೆ ಹೋಟೆಲ್ ಇದ್ದರೂ ಒಂದೇ ಕೆಲಸ, ಹೋಟೆಲ್ ಇಲ್ಲ ಅಂದರೂ ಒಂದೇ ಕೆಲಸ. ಹೋಟೆಲ್ ಇಲ್ಲ ಅಂದರೆ ಹೋಟೆಲ್ ಅಡುಗೆ ಮಾಡೋದಿಲ್ಲ, ಹೋಟೆಲ್ ಹತ್ರ ಹೋಗೋದಿಲ್ಲ, ಅದೊಂದು ಬಿಟ್ಟರೆ ನನಗೆ ಮಾಮೂಲಿ ಕೆಲಸ ಇರುತ್ತೆ ಮನೇಲಿ. ಬಟ್ಟೆ ಹೋಗಿ, ಪಾತ್ರೆ ಉಜ್ಜು, ಇನ್ನೂ ಒಂದು ಬೆಳಗ್ಗೆ ಟಿಫನ್ ಮಾಡು, ಮಧ್ಯಾಹ್ನ ಅಡುಗೆ ಮಾಡು, ರಾತ್ರಿ ಅಡುಗೆ ಮಾಡು, 3 ಟೈಮು ಸಿಗುತ್ತೆ ನನಗೆ. ಸೇಮ್ ಅಲ್ಲಿ ಹೋಟ್ಲಿಗೆ ಜಾಸ್ತಿ ಜನಕ್ಕೆ ಮಾಡ್ತೀನಿ, ಮನೇಲಿ 2-3 ಮಾಡ್ತೀನಿ ಅಷ್ಟೇ. ಸೊ ಮಗಳಿಗೆ ಟಿಫನ್ ಮಾಡಲ್ವ ಅಂದರೆ ಇಲ್ಲ, ಅವ್ರ ಅತ್ತೆ ಮಾಡೋದು. ನಾನು ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದುವರೆಗೂ ನಾನು ಒಂದು ದಿನ ಕೂಡ ಅವ್ಳಿಗೆ ಟಿಫನ್ ಮಾಡಿ ಹಾಕಿಲ್ಲ. ಅದು ನನಗೆ ರೂಢಿನೇ ಇಲ್ಲ, ಟಿಫನ್ ಮಾಡೋ ರೂಢಿನೇ ಇಲ್ಲ ನನಗೆ. ಅವ್ರ ಅತ್ತೆನೇ, ಅವಳಿಗೆ ಅವಾಗ್ಲಿಂದನೂ ಅವ್ರ ಅತ್ತೆನೇ ಟಿಫನ್ ಮಾಡೋದಾಗಿರ್ಬೋದು, ಅವಳನ್ನ ರೆಡಿ ಮಾಡೋದಾಗಿರ್ಬೋದು, ಅವಳನ್ನ ಸ್ಕೂಲ್ಗೆ ಕರ್ಕೊಂಡೋಗ್ಬಿಡೋದು ಅವ್ರ ಮಾವ. ಆ ಡ್ಯೂಟಿ ನನಗಿಲ್ಲ. ಬೇರೆ ಸ್ಕೂಲ್ಗೆ ನಾವು ಇನ್ನೊಂದು ಸ್ಕೂಲ್ಗೆ ಹಾಕಿದ್ದೆ, ಆ ಸ್ಕೂಲ್ಗೆ ಹೋಗಬೇಕಾಗಿದ್ದರೆ ನಾನು ಕರ್ಕೊಂಡೋಗ್ಬಿಟ್ಟು, ನಾನು ಅವ್ರ ಅಪ್ಪ ಯಾರೊಬ್ರು ಕರ್ಕೊಂಡೋಗ್ಬಿಡ್ತಿದ್ರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಅವ್ರ ಅತ್ತೆ ಮಾವನೇ ಅವಳಿಗೆ. ಬೆಳಗ್ಗೆ ಇಲ್ಲಿ ನಮ್ಮ ಮನೇಲಿ ಎದ್ದೇಳ್ತಾಳೆ, ಸ್ನಾನ ಮಾಡ್ತಾಳೆ, ಬಟ್ಟೆ ಹಾಕ್ಕೊತಾಳೆ, ಸ್ಟ್ರೈಟ್ ಬ್ಯಾಗ್ಲಿ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲೂ ಹೋಗಿದ ತಕ್ಷಣ ಅವ್ರ ಅತ್ತೆ ಬಾಕ್ಸ್ಗೆ ಹಾಕ್ತಾರೆ, ಅವ್ರ ಅತ್ತೆ ಊಟ ಹಾಕ್ಕೊಡ್ತಾರೆ, ತಿಂತಾಳೆ. ಅವ್ರ ಅತ್ತೆ ಈಗ ಅವ್ರ ಅಜ್ಜಿ ತಲೆ ಬಚ್ತಾರೆ, ಇದಕ್ಕೂ ಮುಂಚೆ ಅವ್ರ ಅತ್ತೆ ತಲೆ ಬಚ್ಚೋರು. ಅವ್ರ ಅಜ್ಜಿ ತಲೆ ಬಚ್ಚಿರ್ತಾರಲ್ಲ, ಇವಾಗ ಅವ್ರ ಅತ್ತೆಗೆ ತಲೆ ಬಚ್ಚೋ ಡ್ಯೂಟಿ ಇಲ್ಲ. ಸೊ ರೆಡಿ ಆಗ್ತಾಳೆ, ಅವ್ರ ಮಾವ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡ್ತಾರೆ. ಸೊ ನನಗೆ ಒಂದಿನ ಕೂಡ ಕಷ್ಟನೇ ಇರೋದಿಲ್ಲ.
ಅವ್ರ ಅಂಗಡಿ ಇಟ್ಟರು ನನಗೆ ಕಷ್ಟ ಇಲ್ಲ. ಅವ್ರ ಮಾವನೇ ಕಷ್ಟ ನೋಡೋಕ್ಕಾಗ್ದಿರ ಬಾಮ್ಮ ನಾನೇ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಅಂತ. ಅವ್ರ ಮಾವ ಅವ್ರ ಅತ್ತೆನೇ ಅವಳಿಗೆ ಎಲ್ಲ. ಸೊ ಅವಳು ಪ್ರತಿಯೊಂದು ಕೆಲಸನ ಅವರೇ ಮಾಡಿಕೊಡ್ತಾರೆ. ನಾನು ಒಬ್ಬ ತಾಯಿಯಾಗಿ ಮನೇಲಿ ಏನಿದೆ ಅದನ್ನ ಮಾತ್ರ ನೋಡ್ಬೋದು. ಅವಳು ಹುಟ್ಟಿದಾಗಿಂದ ಇದುವರೆಗೂ ಅವಳಿಗೆ ತಾಯಿ ಅಂದರೆ ಅತ್ತೇನೆ. ಜಸ್ಟ್ ನಾನು ಎತ್ತಿದ್ದೀನಿ ಅಷ್ಟೇ. ಅವಳು ಪ್ರತಿ ಕಷ್ಟ ಸುಖ, ಅವಳ ಒಂದು ಹೆಲ್ತ್ ಇಶ್ಯೂಸ್ ಆದಾಗ, ಅವಳಿಗೇನಾದರೂ ಒಂದು ಇದಾದಾಗ ಅವಳು ಪ್ರತಿಯೊಂದು ಅವ್ರ ಅತ್ತೇನೆ. ನನ್ನ ಈಗಲೂ ಅವಳಿಗೆ ಪ್ರತಿಯೊಂದು ನೋಡ್ತಿರೋದು. ಒಂದು ಸಣ್ಣ ಪುಟ್ಟ ಒಂದು ಗಾಯ ಆದರೆ ರೀಸೆಂಟಾಗಿ ಮೊನ್ನೆ ಕಾಲು ಜಾರಿ ಬಿದ್ದೋಗ್ಬಿಟ್ಲು. ಸೊ ನಾನು ಹೋಗೋಕ್ಕೂ ಮುಂಚೆ ಓಡೋಗಿ ಏನಾಯ್ತಮ್ಮ ನಿನಗೆ ಅಂತ ಹೇಳಿ ಎತ್ತಿ ನೀರು ಹಾಕಿಸಿ ಎಲ್ಲನೂ ನೋಡ್ತಾರೆ ಅವರು. ಸೊ ಅವ್ರಿಗೆ ಅವ್ರ ಸೊಸೆ ಅಂದರೆ ಅಷ್ಟು ಇಷ್ಟ. ಅದಕ್ಕೆ ನಾನು ಸ್ವಲ್ಪ ಫ್ರೀಡಮ್ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನ್ನ ಟೆನ್ಷನ್ನೇ ಇಲ್ಲ ನನಗೆ. ಇನ್ನು ಕೆಲಸ ಮುಗೀತು. ಈಗ ತೋರಿಸ್ದಂಗೆ ರೈಸ್ ಕೂಡ ಆಯಿತು. ನೋಡಿದು ಎಷ್ಟು ಚೆನ್ನಾಗಾಗಿದೆ. ಸೇಮ್ ನಾವು ಕೊಬ್ಬರಿ ರೈಸ್ ಹೇಳ್ತಾರಲ್ಲ, ಕೊಬ್ಬರಿ ರೈಸ್ ಮಾಡಿದ್ದೀವಿ ಅಂತ ಅದೇ ಥರ ಇರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿ, ಸ್ಮೆಲ್ಲು ಕೂಡ ಗಮ್ಮಂತ ಇದೆ. ಸ್ವಲ್ಪ ಅನ್ನ ಮಾಡಬೇಕು ಈಗ, ಯಾಕಂದರೆ ಬೆಳಗ್ಗೆ ಮಾಡಿರೋದಲ್ವ, 8-9 ಗಂಟೆಗೆ ಅನ್ನ ಮಾಡಿರೋದು ಅಳಿಸ್ಕೊಂಡ್ಬಿಟ್ಟೆ ಅಂತ ಅಷ್ಟೇ. ಅರ್ಧ ಗ್ಲಾಸ್ ಅಕ್ಕಿ ಇಟ್ಟರೆ ಅಕ್ಕಿ ಆಯಿತು. ಮುದ್ದೆಗೆ ಇಟ್ಟಿದ್ದೀನಿ, ಹಿಟ್ಟು ಹಾಕಬೇಕು. ಇನ್ನು ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಖಾರ, ಆ ಸಾಸಿವೆ ಸ್ಮೆಲ್ಲು, ಕಡಲೆಬೇಳೆ, ಉದ್ದಿನಬೇಳೆ ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಟೇಸ್ಟು. ಯಾರಿಗೆ ನಾನು ಡಿಫ್ರೆಂಟಾಗಿ ತಿನ್ನಬೇಕು, ನನಗೆ ಏನಾದರೂ ಮಾಡಿಕೊಡು ಅಂತಲ್ಲ ಅಂಥವ್ರಿಗೆ ಇಂಥದ್ದು ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಈಸಿಯಾಗಿ ಸ್ಕೂಲ್ ಬಾಕ್ಸ್ಗಳಿಗೆ, ಲಂಚ್ ಬಾಕ್ಸ್ಗಳಿಗೆ ಈಸಿಯಾಗಿ ಆಗುತ್ತೆ. ಸೊ ಹಾರೋದ್ರೆ ಬಿಸಿ ಆರೋದ್ಮೇಲೆ ತಿನ್ನೋಕ್ಕಾಗಲ್ಲ ಅಂತ ಏನೂ ಹೇಳೋಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿದೆ, ತಿನ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.